ನಾವು ಪರಿಸರವನ್ನು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ ಎಂದು ಚಿತ್ತಾಪುರದ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ದೇವೇಂದ್ರ ಅರಣಕಲ್ ಹೇಳಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ವರ್ಷದ ಸಂಭ್ರಮ ಹಾಗೂ ಸಹಕಾರ ಸಪ್ತಾಹದ ಅಂಗವಾಗಿ ಚಿತ್ತಾಪುರದಲ್ಲಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ಪರಿಸರ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದ ಅವರು ಎಲ್ಲರೂ ಪರಿಸರ ರಕ್ಷಣೆಗೆ ಕೈಜೋಡಿಸಬೇಕಾಗಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಹಾಗೂ ಕೃಷಿ ಅಧಿಕಾರಿ ಸಂಜೀವ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್. ಇವತ್ತಿನ ದಿವಸ ತಾಲೂಕಾ ಹುಟ್ಟುವಳಿ ಒಕ್ಕಲುತನ ಇಲಾಖೆಯಿಂದ ಸಂಘದಿಂದ ಇನ್ನೊಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದರೆ ನಾವು ನೋಡ್ತಾ ಇದ್ದೀವಿ. ಈ ವರ್ಷ ಮಳೆ ಅಲ್ಲಲ್ಲಿ ಸ್ವಲ್ಪ ಕಡಿಮೆ ಇದೆ. ಆದರೆ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಯಾವಾಗಲೂ ಯಾಗಪುರ ಗ್ರಾಮದಾಗ ಅತಿ ಹೆಚ್ಚು ಮಳೆ ಬರ್ತಾಯಿರ್ತದೆ, ಯಾವಾಗಲೂ ಬರ್ತಾಯಿರ್ತದೆ. ಯಾಕಂತಂದರೆ ಅಲ್ಲಿ ಸಾಕಷ್ಟು ಅರಣ್ಯ ಇದೆ, ಕಾಡು ಪ್ರದೇಶ ಇದೆ. ಸೊ ಹಾಗಾಗಿ ಈಗಾಗಲೇ ಭೀಮಣ್ಣ ಸಾಲಿ ಸಾಹೇಬರು ಹೇಳಿದ್ರು, ಎಲ್ಲಿ ಅರಣ್ಯ ಪ್ರದೇಶ ಇರುತ್ತೆ ಅಲ್ಲಿ ಮಳೆ ಜಾಸ್ತಿ ಬರುತ್ತೆ ಅಂತೇಳಿ. 100% ನಿಜ ಇದೆ. ನಾವು ಎಲ್ಲಿಗ ಜಾಸ್ತಿ ಅರಣ್ಯ ನಾಶ ಮಾಡಿ ಎಲ್ಲ ನಗರೀಕರಣ ಆಗ್ತಾಯಿದೆ, ಹಾಗಾಗಿ ಮಳೆ ಕೊರತೆ ಆಗ್ತಾಯಿದೆ. ಸೊ ಇದರಿಂದಾಗಿ ದಯಮಾಡಿ ಎಲ್ಲರೂ ಪ್ರತಿಯೊಂದು ಮನೆಗೂ, ಸ್ಕೂಲ್, ಶಾಲೆಗಳಲ್ಲಿ, ಕಚೇರಿಗಳಲ್ಲಿ ಕಡ್ಡಾಯವಾಗಿ ಈ ಥರ ಗಿಡ ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ಇಟ್ಕೋಬೇಕು. ಸದಾ ಒಂದು ಯಾವುದೇ ಒಂದು ಕಾರ್ಯಕ್ರಮ ನೋಡಿ ಅಥವಾ ವಿಶ್ವ ಅರಣ್ಯ ಪರಿಸರ ದಿನಾಚರಣೆ ನೋಡಿನೇ ನಾವು ನೆಡಬೇಕಂತ ಹೇಳಲ್ಲ. ನಾವು ಯಾವಾಗ ಬೇಕು ನಮ್ಮ ಒಂದು ಖಾಲಿ ಸ್ಥಳ ಎಲ್ಲಿದೆ, ನಮ್ಮ ಕಚೇರಿಯಲ್ಲಿರ್ಬೋದು, ಸ್ಕೂಲಲ್ಲಿರ್ಬೋದು ಹಾಗೂ ಮನೆಗಳಲ್ಲಿರ್ಬೋದು, ಪ್ರತಿಯೊಬ್ಬರು ಕಡ್ಡಾಯವಾಗಿ ನಾವು ಅರಣ್ಯವನ್ನು ಮರಗಳನ್ನು ನೆಟ್ಟೇವಂತಂದರೆ ಮರಗಳು ಅತಿ ಹೆಚ್ಚಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಳೆ ಬರ್ತದೆ. ಸೊ ಮಳೆ ಚೆನ್ನಾಗಿ ಬಂತಂದ್ರೆ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ತವೆ. ಈ ಥರ ಬರಗಾಲ ಬರುವಂಥ ಸಿಚುವೇಶನ್ ಇರೋದಿಲ್ಲ. ಸೊ ಈ ಒಂದು ಒಳ್ಳೆಯ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಧನ್ಯವಾದ. ಇವತ್ತಿನ ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ದಿನಾಚರಣೆಗೆ ಆಗಮಿಸಿರ್ತಕ್ಕಂಥ ಹಾಗೂ ಸಾಲಿ ಸಾಹೇಬರು ಹೇಳಿದಾಗೆ ಈ ಪರಿಸರ ಬಹಳ ಮುಖ್ಯವಾದದ್ದು. ಈ ಪರಿಸರ ಶಾಲಾ ಕಾಲೇಜುಗಳ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಮರ ನೆಡುವ ಕಾರ್ಯಕ್ರಮ ನಡಿಬೇಕು. ಅದೇ ರೀತಿ ಎಲ್ಲ ಗ್ರಾಮದಲ್ಲೂ ಕೂಡ ಎಲ್ಲ ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಎಲ್ಲ ಸಹಕಾರ ಇಲಾಖೆಗಳಲ್ಲಿ ಸರ್ಕಾರ ಕಚೇರಿಗಳಲ್ಲಿ ಎಲ್ಲದರಲ್ಲೂ ಕೂಡ ಈ ಒಂದು ಪರಿಸರ ಒಂದು ಗಿಡ ನೆಡೋದರಿಂದ ನಮ್ಮ ಒಂದು ಪರಿಸರಕ್ಕೆ ಎಷ್ಟು ಆರೋಗ್ಯಕರವಾದ ಒಂದು ಮರ ಕೊಡ್ತದಂತ ಇಲ್ಲಿವರೆಗೆ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಸಭೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರಾದಂಥ ಮಲ್ಲಣ್ಣ ಕಾಳಿಗೆಯವರೇ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ನಮ್ಮ ಚಿತ್ತಾಪುರ ತಾಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಮಿತಿಯ ವತಿಯಿಂದ ನಮ್ಮ ಸಹಕಾರ ಸಪ್ತಾಹದ ಕಾರ್ಯಕ್ರಮವಾಗಿ ಗಿಡ ನೆಡುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲರೂ ನಮ್ಮ ಮುಖಂಡರು ಮತ್ತು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಪತ್ರಿಕಾ ಮಾಧ್ಯಮ ಎಲ್ಲರೂ ಇವತ್ತು ಒಂದು ಕಾರ್ಯಕ್ಕೆ ಸಹಕಾರ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗಿಡ ಬೆಳೆಸೋದಕ್ಕಂತ ಭಾಳ ಪ್ರಾಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿ ಇರ್ಬೋದು, ಪ್ರತಿಯೊಬ್ಬ ಮನೆಯಲ್ಲಿರ್ಬೋದು ಗಿಡ ನೆಡುವುದರಿಂದ ಅದಕ್ಕೆ ಮಳೆಯ ಗುರುತ್ವಾಕರ್ಷಣೆ ಇರ್ತಕ್ಕಂಥದ್ದನ್ನು ಸಹ ನಾವು ಮರಿಬೇಕಿದೆ. ಅನೇಕ ನಾವು ಮಲೆನಾಡಿನಲ್ಲಿ ಇವತ್ತು ಮಳೆ ಬರಬೇಕಾದ ಕಾರಣದಿಂದ ಅಲ್ಲಿರ್ತಕ್ಕಂಥ ಗುಡ್ಡಗಾಡುಗಳು ಗಿಡಗಳ ಪ್ರವೇಶದಿಂದ ಇವತ್ತು ಮಳೆ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಪರಿಸರ ಮಾಲಿನ್ಯ ಬಗ್ಗೆದಾಗೆ ನಾವು ವಿಚಾರ ಮಾಡ್ತಕ್ಕಂಥ ಮಾತು, ಇವತ್ತು ವಾತಾವರಣ ಇವತ್ತು ತಿಳಿಗೊಳ್ಬೇಕಾಗಿತ್ತು, ಆಕ್ಸಿಜನ್ ಸಿಗಬೇಕಾಗಿತ್ತು ಏನಾದರೂ ಗಿಡಗಳಿಂದ. ಇವತ್ತು ಇವತ್ತು ಸಾರ್ವಜನಿಕವಾಗಿ ನಾವು ವಿಚಾರ ಮಾಡ್ತಕ್ಕಂಥದ್ದು ರೈತಾಪಿ ಜನರಿರ್ಬೋದು, ವಿದ್ಯಾರ್ಥಿನಿಯರಿರ್ಬೋದು, ನಮ್ಮ ಮನೆ ಕೆಲಸ ಮನೆಯವರಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಗಿಡ ನೆಡ್ತಕ್ಕಂಥ ಮನೆಯಲ್ಲಿ ಸಹ ಗಿಡ ನೆಡ್ತಕ್ಕಂಥದ್ದು ಅದನ್ನು ಸಹಕಾರ ಸಂಸ್ಥೆಯ ಆದೇಶದ ಮೇಲೆ ಇವತ್ತು ತಾಲೂಕು ಹುಟ್ಟುವಳಿ ಮಾರಾಟ ಸಮಿತಿಯಲ್ಲಿ ಇವತ್ತು ಮಾಡಿರ್ತಕ್ಕಂಥ ಭಾಳ ವಿಶೇಷ ಕಾರ್ಯಕ್ರಮ. ಇವತ್ತು ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಹಕಾರ ಸಪ್ತಾಹದ ಬಗ್ಗೆ. ಆದರೆ ಇವತ್ತು ಗಿಡ ನೆಡುವುದು ಭಾಳ ಪ್ರಾಮುಖ್ಯತೆ. ಒಂದು ಗಿಡ ನೆಟ್ಟರೆ ಇವತ್ತು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಆಕ್ಸಿಜನ್ ಇರ್ಬೋದು, ಗಿಡದಿಂದ ನೆರಳಿರ್ಬೋದು, ಮಳೆಯ ಗುರುತ್ವಾಕರ್ಷಣೆ ಶಕ್ತಿ ಇರ್ಬೋದು, ಎಲ್ಲ ಬರ್ತಕ್ಕಂಥದ್ದನ್ನು ಸಹ ಇಲ್ಲಿ ಗಮನಿಸಬೇಕಾಗ್ತದೆ. ಅದಕ್ಕಾಗಿ ನೀವು ಬರ್ತಕ್ಕಂಥ ದಿನಗಳಲ್ಲಿ ಸಹ ಚಿತ್ತಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಗಿಡಗಳನ್ನು ನೆಡ್ತಕ್ಕಂಥದ್ದನ್ನು ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತು ನಿಯೋಜನೆ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ಕಾರ್ಯಕ್ರಮ ಇದೆ. ಅದಕ್ಕಾಗಿ ದಯಮಾಡಿ ಈ ಕಾರ್ಯಕ್ರಮ ಸ್ವಲ್ಪ ಸಮಯದಲ್ಲಿ ಬಂದು
ಈ ಗಿಡ ನೆಡುವ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಅಧ್ಯಕ್ಷರು ಒಂದೇ ಗಿಡ ನೆಟ್ಟರೆ ಅವ್ರು ಇನ್ನೂ 10-15 ಗಿಡ ನೆಡಬೇಕಿಲ್ಲ. ಅದು ಸ್ಪಷ್ಟವಾಗಿ ಹೇಳ್ತೀವಿ. ಯಾಕಂದ್ರೆ ಈ ಗಿಡ ಇಷ್ಟೇ ನೆರಳಾದ ಅಂತಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಚ್ಚಿದ್ವು, ಎಲ್ಲ ಪಾರ್ಟಿ ಹಚ್ಚಿದ್ವು. ಅದಕ್ಕಾಗಿ ದಯಮಾಡಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಏನಾದರೂ ಗಿಡಗಳಿದ್ದರೆ ಇದೇ ಭಾಗದಾಗೆ ಗಿಡ ಚಿತ್ತಾಪುರದಲ್ಲಿ, ಬೇರೆ ಓಣಿಯಲ್ಲಿರಲಿ ಬೇರೆ ಏರಿಯಾದಲ್ಲಿ ಗಿಡಗಳು ಜಾಸ್ತಿ ಇಲ್ಲ. ಅದಕ್ಕಾಗಿ ದಯಮಾಡಿ ನಾವು ಸಹ ಪ್ರತಿಯೊಬ್ಬರು ಶಾಲೆ ಕಾಲೇಜುಗಳಲ್ಲಿ ಇರ್ಬೋದು, ಯಾವುದೇ ಅದೇ ಆಫೀಸ್ನಲ್ಲಿ ಇರ್ಬೋದು, ಮತ್ತು ಬೇರೆ ಬೇರೆ ಮನೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಾಮುಖ್ಯತೆ. ದಯಮಾಡಿ ತಾವೆಲ್ಲರೂ ಇವತ್ತು ಈ ಆದೇಶದ ಮೇರೆಗೆ ಮತ್ತು ಪತ್ರಿಕೆದ ಮಾಧ್ಯಮದಲ್ಲಿ ಬಂದು ಇದನ್ನು ನಮ್ಮ ಚಿತ್ತಾಪುರದಲ್ಲಿ ಅತಿ ಹೆಚ್ಚಿನ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕಂದರೆ ಅದರಿಂದ ಒಳ್ಳೆಯ ಇವತ್ತು ನಮಗೆ ಆರೋಗ್ಯಕ್ಕೆ ಒಳ್ಳೆಯ ಗಾಳಿ ಕೊಡ್ತಕ್ಕಂಥದ್ದು, ನೆರಳು ಕೊಡ್ತಕ್ಕಂಥದ್ದನ್ನು ಸಹ ನಾವು ಬಿಸಿಲು ಬಂದಾಗೇನೆ ನೆರಳು ಹುಡುಕ್ತೀವಿ. ಗಿಡ ಎಲ್ಲಿ ಅದಪ್ಪ ನೆರಳು ಎಲ್ಲಿ ಅದಂತ ಹೋಗ್ತೀವಿ, ಬಿಸಿಲಿಗೆ ಯಾರೂ ನಿಂದಿರೋದು. ಅದಕ್ಕಾಗಿ ನೆರಳು ಭಾಳ ಮುಖ್ಯ ಅದ. ಮನೆಯಲ್ಲಿದ್ದು ಇವತ್ತು ಎ ಸಿಯಲ್ಲಿದ್ದು ಇವತ್ತು ಫ್ಯಾನಲ್ಲಿದ್ದು ಮಾಡ್ತಕ್ಕಂಥದ್ದನ್ನು ಅತಿ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಗಿಡಗಳ ಕೆಳಗೆ ಕುಂತು ಮಾಡ್ತಕ್ಕಂಥದ್ದು. ಎಷ್ಟೋ ಜನರು ಇವತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಸಹ ಅನೇಕ ಔಷಧಗಳು ಇರ್ತಕ್ಕಂಥದ್ದನ್ನು ನೋಡಬೇಕು. ಅದಕ್ಕಾಗಿ ದಯಮಾಡಿ ಇದೇ ಕಾರ್ಯಕ್ರಮವನ್ನು ಚಿತ್ತಾಪುರದಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದನ್ನು ಸಹ ನಾವು ಮಾಡಲೇಬೇಕಂತ ಈ ಸಂದರ್ಭದಲ್ಲಿ